ಇವತ್ತು ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಮಹತ್ವದ ಸುದ್ದಿಗೋಷ್ಠಿಯನ್ನು ನಡೆಸಿದರು. ಈ ಸುದ್ದಿಗೋಷ್ಠಿಯಲ್ಲಿ ಬಹಳ ಅಚ್ಚರಿ ಅನ್ನಿಸುವ ಮತ್ತು ಎಲ್ಲರ ಹುಬ್ಬೇರಿಸುವ ಒಂದಷ್ಟು ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ಅದರಲ್ಲಿ ಒಂದು, ನನ್ನನ್ನ ಜೈಲಿಗೆ ಕಳುಹಿಸುವಂತಹ ಸಂಚು ನಡೀತಾ ಇದೆ ಅಂತ ಇವತ್ತು ನಡೆದಂತಹ ಸುದ್ದಿಗೋಷ್ಠಿಯಲ್ಲಿ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದು ಸಾಕಷ್ಟು ಸಂಚಲನವನ್ನ ಉಂಟು ಮಾಡ್ತಾ ಇದೆ. ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಫೈನಲಿ ತಮ್ಮ ಮೌನವನ್ನು ಮುರಿದಿದ್ದಾರೆ. ಈಗ ಇದ್ರ ಬಗ್ಗೆ ಮಾತನಾಡಿದ್ದಾರೆ. ರಾಜ್ಯದ ಜನ ನನ್ನ ಮೇಲೆ ತೋರಿಸಿರುವಂತಹ ಪ್ರೀತಿ ಅದನ್ನ ಸಹಿಸಿಕೊಳ್ಳೋದಕ್ಕೆ ಕೆಲವರಿಗೆ ಆಗ್ತಾ ಇಲ್ಲ. ನನ್ನನ್ನ ಜೈಲಿಗೆ ಕಳುಹಿಸೋದಕ್ಕೆ ವರ್ಷಗಳಿಂದ ಹುನ್ನಾರ ನಡೀತಾ ಇದೆ. ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರ ವಿರುದ್ಧ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಕೆಂಡಾಮಂಡಲರಾಗಿದ್ದಾರೆ. ಬಹಳ ಗಂಭೀರವಾಗಿರ್ತಕ್ಕಂಥ ಒಂದು ವಿಚಾರವನ್ನು ಅವರು ಪ್ರಸ್ತಾಪ ಮಾಡಿದ್ದಾರೆ. ನನ್ನನ್ನ ಜೈಲಿಗೆ ಕಳುಹಿಸೋದಕ್ಕೆ ಹುನ್ನಾರ ನಡೀತಾ ಇದೆ, ಷಡ್ಯಂತ್ರ ನಡೀತಾ ಇದೆ. ನಾನು ಸಿಎಂ ಆಗಿರೋದನ್ನ ಕೆಲವರು ಸಹಿಸಿಕೊಳ್ಳೋದಕ್ಕಾಗ್ತಾ ಇಲ್ಲ. ಹೀಗಂತ ನೇರಾನೇರವಾಗಿ ವಾಗ್ದಾಳಿಯನ್ನು ನಡೆಸಿದ್ದಾರೆ ಕುಮಾರಸ್ವಾಮಿ ಅವರ ವಿರುದ್ಧ. ರಾಜ್ಯದ ಅಭಿವೃದ್ಧಿ, ಜನ ತೋರಿಸಿರುವಂತ ಪ್ರೀತಿ ಸಹಿಸಕ್ಕಾಗ್ತಾ ಇಲ್ಲ. ನನ್ನ ಜೈಲಿಗೆ ಕಳಿಸಬೇಕು, ಜೈಲಿಗೆ ಹೋಗೋದಕ್ಕೆ ಎಷ್ಟು ವರ್ಷಗಳಿಂದ ಸಂಚುಗಳು ನಡೀತು ಅನ್ನೋದು ಕೂಡ ನಾನು ಇನ್ನೊಂದು ದಿನ ನಿಮಗೆ ವಿವರಿಸಿ ನಾನು ತಿಳಿಸ್ತಾ ಇದ್ದೇನೆ. ಈಗೂ ಕೂಡ ಮಾಧ್ಯಮದಲ್ಲಿ ನಾನು ನೋಡ್ತಾ ಇದ್ದೆ, ಇವತ್ತು ಡಿ.ಕೆ.ಶಿ ಜೈಲಿಗೆ ಹೋಗುವ ದಿನ ಬಂದೇ ಬರ್ತದೆ ಅಂತ ಹೇಳಿ ನಮ್ಮ ಕುಮಾರಣ್ಣವರು, HDK ಅಂದ್ರೆ ಕುಮಾರಣ್ಣವರು ಅವರು ಹೇಳಿದ್ದಾರೆ. ಮುಂದುವರೆದು, ಬಿಡದಿ ಟೌನ್ಶಿಪ್ ಯೋಜನೆ ನನ್ನ ಕನಸಿನ ಯೋಜನೆ ಅಲ್ಲ. ಬಿಡದಿ ಟೌನ್ಶಿಪ್ ಯೋಜನೆ ನನ್ನ ಕನಸಿನ ಯೋಜನೆ ಅಲ್ಲ ಅನ್ನೋದನ್ನ ಸ್ಪಷ್ಟಪಡಿಸಿದ್ದಾರೆ ಬೆಂಗಳೂರಿನಲ್ಲಿ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು. ಈ ಯೋಜನೆ ನಂದು ಅಂತ ಅನ್ನಿಸಿಕೊಳ್ಳುವಂತ ಯೋಜನೆ ಅಲ್ಲ. ಈ ಯೋಜನೆ ನಂದು ಅಂತ ಅನ್ನಿಸಿಕೊಳ್ಳುವಂತ ಯೋಜನೆ ಅಲ್ಲ. ನಾನು ಈ ಯೋಜನೆಗೆ ಪಿತಾಮಹ ಆಗೋದಿಕ್ಕೆ ಬಯಸಲ್ಲ. ಹೀಗಂತ ಇವತ್ತು ನಡೆದಂತ ಸುದ್ದಿಗೋಷ್ಠಿಯಲ್ಲಿ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್, PPP, ಸರ್ಕಾರ ಅಲ್ಲ. PPP ಯಾರು ಮಾಡೋದು? ಬಿಸ್ನೆಸ್ ಮೆನ್ ಮಾಡೋದು, ರಿಯಲ್ ಎಸ್ಟೇಟ್ ಡೆವಲಪರ್ಸ್ ಮಾಡೋದು. ಯಾರು ಮುಖ್ಯಮಂತ್ರಿ ಆಗಿದ್ರು? ನನ್ನ ಗೌರವಾನ್ವಿತ ನಮ್ಮ ಅಣ್ಣವರಾದಂಥ HD ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಯಾಗಿ ಅವರು ಈ BMRDAಯಿಂದ PPP ಮಾದರಿಯಲ್ಲಿ ಸಮಗ್ರ ಉಪನಗರವನ್ನು ಅಭಿವೃದ್ಧಿಪಡಿಸಲು ಅಧಿಕೃತ ಪಾಲುದಾರರನ್ನ ಗುರುತುಪಡಿಸುವ ಜಾಗತಿಕ ಗ್ಲೋಬಲ್ ಟೆಂಡರ್ ಅನ್ನು ಕರೆಯಬೇಕು ಅಂತ ಹೇಳಿ ಅವರು ತೀರ್ಮಾನ ಮಾಡಿದ್ರು. ಶ್ರಮಿಸಿದ ಸರ್ಕಾರ, ಜನತಾದಳ ಮತ್ತು ಬಿಜೆಪಿಯವರು. ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್, ಇವತ್ತು ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಸುದ್ದಿಗೋಷ್ಠಿನ ನಡೆಸಿದ್ರು. ಸುದ್ದಿಗೋಷ್ಠಿ ನಡೆಸುವಂತ ಸಂದರ್ಭದಲ್ಲಿ ಈ ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ರು. ಒಂದು, ನನ್ನನ್ನ ಜೈಲಿಗೆ ಕಳುಹಿಸುವಂತ ಹುನ್ನಾರ ನಡೀತಾ ಇದೆ, ಷಡ್ಯಂತ್ರ ನಡೀತಾ ಇದೆ ಅನ್ನೋದು ಒಂದು ವಿಚಾರವನ್ನು ಪ್ರಸ್ತಾಪ ಮಾಡ್ತಾರೆ. ಮಗದೊಂದು ಕಡೆ ಈ ಯೋಜನೆಗೆ ಸಂಬಂಧಪಟ್ಟಂತೆ ಈ ಯೋಜನೆಯ ಪಿತಾಮಹ ನಾನಲ್ಲ, ಈ ಯೋಜನೆಯ ಕ್ರೆಡಿಟು ನನಗೇನು ಬೇಕಾಗಿಲ್ಲ, ಯೋಜನೆಯ ಪಿತಾಮಹನು ನಾನಲ್ಲ ಈ ಯೋಜನೆಯನ್ನು ಹುಟ್ಟುಹಾಕಿದ್ದು ಅಂತ ಇವತ್ತು ನಡೆದಂತಹ ಸುದ್ದಿಗೋಷ್ಠಿಯಲ್ಲಿ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಹೇಳಿರುವಂಥದ್ದು. ಸೊ ಆ ಮೂಲಕ ಇವತ್ತು ಈ ಸುದ್ದಿಗೋಷ್ಠಿಯಲ್ಲಿ ಒಂದಷ್ಟು ವಿಚಾರಗಳನ್ನು ಅವರು ಪ್ರಸ್ತಾಪ ಮಾಡಿದ್ದಾರೆ. ಇದು ಈ ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತಿಮವಾಗಿ ಅವರು ಮೌನ ಮುರಿದಿರೋ ಹಾಗೆ ಕಾಣಿಸ್ತಾ ಇದೆ. ಅಂದರೆ ಎಲ್ಲರೂ ಎದುರು ನೋಡ್ತಾ ಇದ್ದಾರೆ. ಯಾಕಂದರೆ ಪ್ರತಿಪಕ್ಷ BJP ಮತ್ತು JDS ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಾಗಿ ಮಾತನಾಡ್ತಾ ಇದೆ. ಆದರೆ ಯಾಕಾಗಿ ಸರ್ಕಾರದ ಜವಾಬ್ದಾರಿಯನ್ನು ಹೊತ್ತಿರತಕ್ಕಂತಹ ಅಥವಾ ಈ ಯೋಜನೆಯನ್ನು ಜಾರಿ ಮಾಡಲಿಕ್ಕೆ ಹೊರಟಿರತಕ್ಕಂತಹ
ಮುಖ್ಯಮಂತ್ರಿಗಳು ಮಾತನಾಡ್ತಾ ಇಲ್ಲ ಅನ್ನುವ ವಿಚಾರ ಸಹಜವಾಗೇ ಇತ್ತು. ಆ ಒಂದು ಪ್ರಶ್ನೆಗೆ ಇವತ್ತು ಉತ್ತರ ಸಿಕ್ಕಿದೆ ಅಂತ ಅಂದ್ಕೊಳ್ಬಹುದು. ಇವತ್ತು ವಿಧಾನಸೌಧದಲ್ಲಿ ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆಯೇ ಸುದ್ದಿಗೋಷ್ಠಿಯನ್ನು ನಡೆಸಿದ್ದಾರೆ. ವೀಕ್ಷಕರೇ, ಬಿಡದಿ ಭಾಗದಲ್ಲಿ ನಡೀತಾ ಇರ್ತಕ್ಕಂಥ ಪ್ರಕ್ಷುಬ್ಧ ವಾತಾವರಣವನ್ನು ನಾವು ಪ್ರತಿನಿತ್ಯವೂ ಸಹ ಗಮನಿಸ್ತಾ ಇದ್ದೀವಿ. ಸುಮಾರು 500 ದಿನಗಳಿಂದಲೂ ಸಹ ಅಲ್ಲಿ ನಿರಂತರವಾಗಿ ಹೋರಾಟ ನಡೀತಾ ಇದೆ. ರೈತರು ರಸ್ತೆಗೆ ಇಳಿದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಇದೆಲ್ಲದರ ನಡುವೆ ಒಂದು ಕಡೆ ಮೊನ್ನೆ ಆದಂಥ ಒಂದು ಅಹಿತಕರ ಘಟನೆಯನ್ನು ಸಹ ರಾಜ್ಯದ ಜನರು ನೋಡಿದ್ದಾರೆ. ಸರ್ವೆ ಮಾಡಲಿಕ್ಕೆ ಹೋದಂಥ ಅಧಿಕಾರಿಗಳ ಮೇಲೆ ಏನು ದಾಳಿ ಆಯಿತು, ಆ ವಿಚಾರವನ್ನು ಸಹ ಈಗ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಅವಕಾಶವನ್ನು ಮಾಡಿಕೊಟ್ಟಿರ್ತಕ್ಕಂಥದ್ದು. ಸೊ ಹಾಗಾಗಿ ಈಗ ನಡೀತಾ ಇರ್ತಕ್ಕಂಥ ಈ ಎಲ್ಲ ಬೆಳವಣಿಗೆಗಳನ್ನು ಗಮನಿಸ್ತಾ ಇದ್ರೆ, ಆಮೇಲೆ ಒಂದು ಈ ಬಿಡದಿ ಟೌನ್ಶಿಪ್ನ ಮುಂದಿನ ಭವಿಷ್ಯ ಏನು ಅನ್ನುವಂಥದ್ದು ಸಹಜವಾಗಿ ಇರ್ತಕ್ಕಂತಹ ದೊಡ್ಡ ಪ್ರಶ್ನೆ. ಯಾಕೆಂದರೆ ಒಂದು ಕಡೆ ಶತಾಯ ಗತಾಯ ನಮ್ಮ ಭೂಮಿಯನ್ನು ನಾವು ಕೊಡೋದಿಲ್ಲ ಅಂತ ರೈತರು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಅದರಲ್ಲೂ ಒಂದಷ್ಟು ಭಾಗಗಳಾಗಿದ್ದಾವೆ ರೈತರ ವಿಚಾರದಲ್ಲಿ ಅಂತ. ಒಂದಷ್ಟು ರೈತರು ನಾವು ಭೂಮಿ ಕೊಡೋದಕ್ಕೆ ಸಿದ್ಧರಿದ್ದೀವಿ ಅನ್ನುವ ಅಭಿಪ್ರಾಯ. ಮಗದೊಂದು ಕಡೆ ಮತ್ತೊಂದಿಷ್ಟು ರೈತರ ಗುಂಪು ಇಲ್ಲ ನಾವು ಭೂಮಿ ಕೊಡೋದಿಲ್ಲ ಅಂತ. ಸೊ ಹಾಗಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿಗಳು ಮಾತನಾಡಿದ್ದಾರೆ. ನಿಮ್ಗೇನ ಆಸೆ ಇದ್ರೆ ನನ್ನ ಮೇಲೆ ಏನ್ ಬೇಕಾದ್ರೂ ನಿಮ್ ಪ್ರಯೋಗಗಳು ಮಾಡ್ಲಿ, ಏನೇನ್ ಬೇಕೋ ಪ್ರಯೋಗ ನಡೀತಾ ಇದೆ. ಕೇಸು, ಲಾಯರು, ಕೌಂಟರ್ ಕೇಸು, ಮತ್ತೊಂದು ಜೈಲಿಗೆ ಕಳಿಸುವಂತ ಸಮೀಪ ಬರ್ತಾ ಇದೆ. ರೆಡಿ ಇದೀನಿ ಕುಮಾರಣ್ಣ, ಯು ಆರ್ ಮೈ ಬ್ರದರ್. ನೀನು ನನಗೆ ಜೈಲ್ ಕಳಿಸ್ಬೇಕು ಅಂತ ಆಯ್ತು, ನೀನು ಆಶೀರ್ವಾದ ಮಾಡು. ಕೃಷ್ಣ ಜನ್ಮಸ್ಥಳದಲ್ಲೂ ನಾನು ನೀನು ಕೂಡ ಬಂದು ನಾನು ಭೇಟಿ ಮಾಡಿದ್ದೆ. DK's ಕಾಷನ್ಸ್ ಅಗೇನ್ಸ್ಟ್ ಫೋರ್ಸ್ ಅಕ್ವಿಷನ್, ನಾನು ಲ್ಯಾಂಡ್ ಅಂತೆ. ಯು ವಿಲ್ ಬಿ ಇನ್ ಜೈಲ್ ಫಾರ್ ಇಸ್ ಮಿಸ್ಟೇಕ್ಸ್. ಐ ವೆಲ್ಕಮ್ ಯು. ಯು ಹ್ಯಾವ್ ಗುಡ್ ಅಡ್ವೊಕೇಟ್ಸ್. ನಿಮ್ದು ನಿಮ್ಮ ದೊಡ್ಡ ಕಮ್ಮನ, ಇನ್ನೊಬ್ಬ ದೊಡ್ಡಣ್ಣ ಎಲ್ಲ ನನಗೆ ಆಗ್ತಾ ಇದೆ. ನನಗೆಲ್ಲ ಪಾಪ ಗೊತ್ತಿದೆ. ನಿಮ್ಮ ಪ್ರಯತ್ನ, ನಿಮ್ಮ ಹೋರಾಟ, ನಿಮ್ಮ ಶ್ರಮ ಏನು, ಬೇರೆ ಬೇರೆ ನಾಯಕರುಗಳು ಯಾರು ಬೆಳಿಬಾರ್ದು ಅಂತ ಹೇಳಿ ನಿಮ್ದೇನು ಇದೆಯಲ್ಲ ಎಲ್ಲ ನನಗೆ ಹರಿವಿದೆ. ಆದರೆ ನಿಮ್ಮ ಹಿರಿತನಕ್ಕೆ ನಾನು ನಿಮ್ಮ ನಮಸ್ಕಾರ ಹೇಳಬೇಕಾದ ನನ್ನ ಧರ್ಮ. ಸೊ ಅದನ್ನು ನಾನು ಗೌರವವನ್ನು ಕೊಡೋದನ್ನ ನೀವು ಸ್ವೀಕಾರ ಮಾಡಕ್ ಆಗ್ಲಿಲ್ಲ ಅಂದ್ರೆ ಅದು ನಿಮ್ಮ ಪಾಡು, ನಿಮ್ ಬಿಟ್ಟಿದ್ದು. ಆದರೆ ನಾನು ಯಾರಿಗೂ ಕೂಡ ಕೆಟ್ಟದನ್ನು ಬಯಸೋನಲ್ಲ, ನಿಮ್ಗೂ ಕೂಡ ಕೆಟ್ಟದನ್ನು ಬಯಸುವುದಿಲ್ಲ. ನನಗೇನು ನೀವು ಜೈಲಿಗೆ ಕಳಿಸ್ಬೇಕು ಅಂತ ತಾವು ಸಂಕಲ್ಪ ಮಾಡಿದ್ದೀರಿ, ಬೇಕಾದ್ರೆ ಮುಂದುವರಿರಿ. ಆ ಜೈಲಿಗೆ ಹೋಗಿ ಬಂದೇ ಈ ರಾಜ್ಯದ ಮುಖ್ಯಮಂತ್ರಿ ಆಗಿ ನಾ ಇಲ್ಲಿ ಕೂತಿದ್ದೀನಿ. ಜೈಲಲ್ಲಿದ್ದಾಗ ಜನ ಯಾವ ರೀತಿ ಈಚೆ ಬಂದ್ರು, ಯಾವ ರೀತಿ ನನ್ನ ಪರವಾಗಿ ನಿಂತ್ಕೊಂಡ್ರು, ಏನೇನಾಯ್ತು ಅಂತ ಕೂಡ ನಾನು ಕಣ್ಣಲ್ಲಿ ಆ ದೃಶ್ಯಗಳನ್ನು ನಾನು ನೋಡಿದ್ದೇನೆ. ಆ ಜೈಲಿಗೆ ಕಳಿಸಿದಂತ ಕೇಸು ಕೇವಲ 2 ವರ್ಷದಲ್ಲಿ ಪಾಪ ಸುಪ್ರೀಂ ಕೋರ್ಟ್ ಅವರ ಪಾದಗಳಿಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳು. ವಜಾ ಮಾಡಿದ್ದಾರೆ, ಡಿಸ್ಮಿಸ್ ಮಾಡಿದ್ದಾರೆ. ಇರಲಿ, ನೋವು ಅನುಭವಿಸೋ ನಾನು ಆ ಕೋಣೆಯಲ್ಲಿ ಏನು ಅನುಭವಿಸಿದೆ, ನನ್ನ ಕುಟುಂಬ ಅನುಭವಿಸ್ತು. ನನಗೋಸ್ಕರ ನನ್ನ ತಾಯಿಂದಿರು, ಇಡೀ ರಾಜ್ಯದ ನನ್ನ ತಾಯಿಂದಿರು, ಯುವಕರು, ಹಿರಿಯರು ಕಣ್ಣಲ್ಲಿ ನೀರಾಕಿ ಪ್ರಾರ್ಥನೆ ಮಾಡಿ ನನ್ನನ್ನು ಜೈಲಿಂದ ಕರ್ಕೊಂಡು ಬಂದರು. ಇವತ್ತು ಈ ಸ್ಥಾನದಲ್ಲಿ ಕುಣಿಸಿದವರು. ಓಕೆ, ಸೊ ತನ್ನನ್ನು ಜೈಲಿಗೆ ಹಾಕುವುದಕ್ಕೆ ಒಂದಷ್ಟು ಷಡ್ಯಂತ್ರಗಳು ನಡೀತಾ ಇದೆ, ಪಿತೂರಿ ನಡೀತಾ ಇದೆ. ನಿಜಕ್ಕೂ ಆ ರೀತಿಯಾಗಿ ಮಾಡುವಂತಹ ಮನಸ್ಸಿದ್ರೆ ನಾನೇನು ಮಾಡೋಕ್ಕಾಗೋದಿಲ್ಲ ಅಂತ ಬಹಳ ಒಂದು ರೀತಿಗೆ ಭಾವನಾತ್ಮಕವಾಗಿ ಮುಖ್ಯಮಂತ್ರಿಗಳು ಮಾತನಾಡ್ತಾ ಇರ್ತಕ್ಕಂಥ ಅಥವಾ ಮಾತನಾಡಿದ್ದಂತಹ ಪರಿಯನ್ನು ನಾವು ಗಮನಿಸ್ತಾ ಇದ್ದೀವಿ ವೀಕ್ಷಕರೇ. ಈ ಬಿಡದಿ ಟೌನ್ಶಿಪ್ ಅನ್ನುವ ವಿಚಾರ ಇದೆಯಲ್ಲ, ಇದು ನಿಜಕ್ಕೂ ಸಹ ಒಂದು ರೀತಿಗೆ ಬಹಳ ಸೂಕ್ಷ್ಮ ವಿಚಾರವಾಗಿಯೂ ಈಗ ಅದನ್ನು ನೋಡಲಾಗ್ತಾ ಇದೆ. ಮಗದೊಂದು ಕಡೆ ಇದು ರಾಜಕೀಯ ಮೇಲಾಟಗಳಿಗೆ ಕಾರಣ ಆಗ್ತಾ ಇರ್ತಕ್ಕಂಥದ್ದನ್ನು ಗಮನಿಸ್ತಾ ಇದ್ದೀವಿ. ಒಂದು ಕಡೆ ಇವತ್ತು ಮುಖ್ಯಮಂತ್ರಿಗಳು ಮಾತನಾಡ್ತಾ ಇದ್ರು, ಸುದ್ದಿಗೋಷ್ಠಿಯನ್ನು ನಡೆಸ್ತಾ ಇದ್ರು. ಆ ಟೈಮ್ನಲ್ಲಿ ಒಂದಷ್ಟು ವಿಚಾರಗಳನ್ನು ಅವರು ಪ್ರಸ್ತಾಪ ಮಾಡಿದ್ರು. ಅಂದರೆ ಈ ಹಿಂದೆ ಬಿಡದಿ ಟೌನ್ಶಿಪ್ ವಿಚಾರದ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಗಳಾಗಿದ್ದಂತಹ ಸಂದರ್ಭದಲ್ಲಿ ಏನಾಯಿತು, ಯಾವ ರೀತಿಗೆ ಅದು ರೆಡ್ ಝೋನ್ ಆಗಿ ಪರಿವರ್ತನೆ ಆಯಿತು, ಮುಖ್ಯಮಂತ್ರಿಗಳು ಕುಮಾರಸ್ವಾಮಿ ಅವರು CM ಆಗಿದ್ದಂಥ ಸಂದರ್ಭದಲ್ಲಿ ಯಾವ ರೀತಿಗೆ ರೆಡ್ ಝೋನ್ ಆಗಿ ಅವರು ಘೋಷಣೆ ಮಾಡಿದರು, ಅದಾದಮೇಲೆ ಯಡಿಯೂರಪ್ಪನವರ ಸಂದರ್ಭದಲ್ಲಿ ಏನೇನು ವಿಚಾರಗಳಾಯಿತು. ಸೊ ಎಲ್ಲ ಅಂಶಗಳನ್ನು ಸಹ ಎಳೆಯಾಗಿ ಬಿಚ್ಚಿಡುವ ಪ್ರಯತ್ನವನ್ನು ಇವತ್ತು ಮುಖ್ಯಮಂತ್ರಿಗಳು ಸುದ್ದಿಗೋಷ್ಠಿಯಲ್ಲಿ ಮಾಡಿದ್ದಾರೆ. ಸೊ ಈ ವಿಚಾರ ಇವತ್ತೇನು ಮುಖ್ಯಮಂತ್ರಿಗಳು ಪ್ರಸ್ತಾಪ ಮಾಡಿದ್ದಾರೆ, ಈ ವಿಚಾರಗಳಿಗೆ ಈಗ ಕುಮಾರಸ್ವಾಮಿ ಅವರು ಏನಾದರೂ ಕ್ಲಾರಿಫಿಕೇಶನ್ ಕೊಡ್ತಾರಾ? ಖಂಡಿತವಾಗ್ಲೂ ಕೊಡಬಹುದಾದಂಥ ನಿರೀಕ್ಷೆಯನ್ನು ನಾವು ಇಟ್ಕೊಳ್ಬಹುದು ಅಂತ. ಯಾಕೆಂದರೆ ಈ ಹಿಂದೆ ಏನು